ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಮ್ಮ ಸಚಿವ ಸ್ಥಾನ ಹೋದ ನಂತರ ಹೈಕಮಾಂಡ್ಗೆ ವಿವರಣೆ ಕೊಡ್ತೀನಿ, ಪತ್ರ ಬರಿತೀನಿ, ನಾಯಕರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಂತ KN ರಾಜಣ್ಣ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ಮಾಜಿ ಸಹಕಾರ ಸಚಿವ KN ರಾಜಣ್ಣ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಕುತಂತ್ರದ ಬಗ್ಗೆ ವಿವರಣೆ ಕೊಡ್ತೀನಿ ಅಂತ ಸಚಿವ ಸ್ಥಾನವನ್ನು ಕಳೆದುಕೊಂಡಾಗ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಇದೀಗ ಎಲ್ಲದರ ಬಗ್ಗೆಯೂ ಕೂಡ ಪತ್ರದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ವೋಟ್ ಚೋರಿ ಕುರಿತಂತೆ ತುಮಕೂರಿನಲ್ಲಿ ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನು ತಂದಿತ್ತು. ಇದೀಗ ಪತ್ರದಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆಯೂ ಕೂಡ ಅದರಲ್ಲಿ ವಿವರಣೆ ಇದೆ. KN ರಾಜಣ್ಣ ಸಹಕಾರ ಸಚಿವರಾಗಿದ್ರು, ಸಚಿವ ಸ್ಥಾನದಿಂದ ಅವರನ್ನ ಕೈಬಿಡಲಾಯಿತು. ಸಿದ್ದರಾಮಯ್ಯನವರನ್ನ ಬದಲಿಸದಂತೆ ಪರೋಕ್ಷವಾಗಿ ಮನವಿ ಮಾಡಿದ್ದಾರೆ. ಪತ್ರ ಬರೆದಿರೋದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ನ ನಾಯಕರು ಆಗಿರುವ ರಾಹುಲ್ ಗಾಂಧಿಗೆ ಇದೀಗ ಪತ್ರವನ್ನು ಬರೆದಿದ್ದಾರೆ KN ರಾಜಣ್ಣ. ಸಿದ್ದರಾಮಯ್ಯನವರ ಪರಮಾಪ್ತರು, ಸಹಕಾರ ಸಚಿವರಾಗಿದ್ದಂತಹ KN ರಾಜಣ್ಣ ಒಂದು ಹೇಳಿಕೆ ಕೊಟ್ಟಿದ್ರು. ರಾಹುಲ್ ಗಾಂಧಿ ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳು ಆಗಿದೆ ಅಂತ ಕಾಂಗ್ರೆಸ್ನ ಒಂದು ಸಮಾವೇಶವನ್ನು ಬೆಂಗಳೂರಿನಲ್ಲೇ ಮಾಡೋಕೆ ತಯಾರಾದರು. ಆಗ ತುಮಕೂರಿನಲ್ಲಿ ಮಾತನಾಡಿದ್ದಂತಹ KN ರಾಜಣ್ಣ ವೋಟರ್ ಲಿಸ್ಟ್, ಮತದಾರರ ಪಟ್ಟಿ ಯಾರ ಕಾಲದಲ್ಲಿ ತಯಾರಾಗಿತ್ತು? ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ತಯಾರಾಗಿತ್ತು. ಆವಾಗ ಮಾಡದಂಥ ಹೋರಾಟ ಇವತ್ತ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನು KN ರಾಜಣ್ಣ ಮಾಧ್ಯಮಗಳ ಮುಂದೆ ಹೇಳಿಬಿಟ್ರು. ಈ ಹೇಳಿಕೆ ಬಂದ ತಕ್ಷಣವೇ 2-3 ದಿನಗಳ ನಂತರ KN ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಲಾಯಿತು. ಸಹಕಾರ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರು ಅವರನ್ನು ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಲಿಲ್ಲ. ಅದಾದ ನಂತರ ರಾಜೀನಾಮೆ ಕೊಟ್ಟಿದ್ರು, ಷಡ್ಯಂತ್ರದ ಬಗ್ಗೆ ಪತ್ರ ಬರೀತೀನಿ ಅಂತ ಹೇಳಿದ್ರು. ಇದೀಗ ಪತ್ರವನ್ನು ಬರೆದಿದ್ದಾರೆ. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, KN ರಾಜಣ್ಣ ಸಚಿವ ಸ್ಥಾನ ಹೋದಾಗಲೇ ಪತ್ರ ಬರಿತೀನಿ, ಷಡ್ಯಂತ್ರದ ಬಗ್ಗೆ ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಇದೀಗ DK ಶಿವಕುಮಾರ್ ಅವರನ್ನ 2 ಬಾರಿ ಭೇಟಿ ಮಾಡಿದ್ದಾರೆ. ಇವತ್ತು DK ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಇವತ್ತು ರಾಜಣ್ಣ ಪತ್ರವನ್ನು ಬರೆದಿದ್ದಾರೆ. ಏನೇನಿದೆ ಪತ್ರದಲ್ಲಿ? DCM DK ಶಿವಕುಮಾರ್ ದೆಹಲಿಗೆ ತಲುಪುವ ಮೊದಲು ರಾಜಣ್ಣ ಅವರು ಪತ್ರವನ್ನ ದೆಹಲಿಗೆ ವಿಶೇಷವಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಂತೂ ವಿಶೇಷ ಅಂದ್ರೆ. ಆದ್ರೆ ರಾಜಣ್ಣ ಅವರು DK ಶಿವಕುಮಾರ್ ಭೇಟಿ ಮಾಡುವ 3 ದಿನಗಳ ಮೊದಲೇ ಪತ್ರವನ್ನು ಬರೆದಿರುವಂತದ್ದು ವಿಶೇಷ. DCM DK ಶಿವಕುಮಾರ್ ಅವ್ರನ್ನ 19ನೇ ತಾರೀಕು ಶನಿವಾರ ಅವರು ಭೇಟಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೊದಲನೇ ಭೇಟಿ 19ನೇ ತಾರೀಕು ಆಗತ್ತೆ, 20ನೇ ತಾರೀಕು ಆಗತ್ತೆ. ಮತ್ತೆ ಭಾನುವಾರನು ಸಹ ಶನಿವಾರ ಆದ ನಂತರ ಮತ್ತೊಮ್ಮೆ ಅವರು DK ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. DK ಶಿವಕುಮಾರ್ ಭೇಟಿ ಮಾಡಿ ಚರ್ಚೆ ನಡೆಸಿರುವಂತದ್ದು ಸಂಪೂರ್ಣವಾಗಿ ಈ ಒಂದು ಮಹಾನಗರ ಏನು ಬ್ಯಾಂಕ್ CM ಸಿದ್ದರಾಮಯ್ಯ ಪರವಾಗಿ ಇದ್ದೇನೆ ಅಂತ ಅನ್ನೋ ಸಂದೇಶವನ್ನ ಈಗಾಗಲೇ ರಾಜಣ್ಣ ಅವರು DCM DK ಶಿವಕುಮಾರ್ ಮೂಲಕ ರವಾನಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹೀಗಾಗಿ ಸಂದರ್ಭದಲ್ಲಿ ದೆಹಲಿಗೆ ಭೇಟಿ ನೀಡುವಂತ DCM DK ಶಿವಕುಮಾರ್ ಅವ್ರಿಗೂ ಸಹ ಈ ಒಂದು ವಿಚಾರ ಗಮನಕ್ಕೆ ಬಂದಿದೆ ಅಂತ ಒಂದು ಮಾಹಿತಿ ಇದೆ. ಯಾಕಂದ್ರೆ ಅವರು ರಾಜಣ್ಣ ಅವರು ಭೇಟಿ ಮಾಡುವ ಮೊದಲು ಪತ್ರವನ್ನು ಬರೆದಿದ್ದು, ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ. ಆ ಸಂದರ್ಭದಲ್ಲಿ DCM ಅವರು ಭೇಟಿ ಮಾಡೋ ಸಂದರ್ಭದಲ್ಲೂ ಸಹ ಈ ಒಂದು ವಿಚಾರದಲ್ಲಿ ಮತ ಚೋರಿ ರಾಚಪ್ಪ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. KN ರಾಜಣ್ಣ ಅವರು ಬರೆದಿರುವ ಪತ್ರವನ್ನು ಗಮನಿಸ್ತಾ ಇದ್ದೀರಿ ನೀವು. ರಾಹುಲ್ ಗಾಂಧಿ ಅವರಿಗೆ ಸುದೀರ್ಘವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ
ನಾನು ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದೀನಿ. ಕರ್ನಾಟಕ ಸರ್ಕಾರದಲ್ಲಿ ಸಹಕಾರಿ ಸಚಿವಾಗಿದ್ದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಚಿವ ಸಂಪುಟದಿಂದ ನನ್ನನ್ನು ಕೈಬಿಟ್ಟಿರುವ ಹಿನ್ನೆಲೆಯಲ್ಲಿ ಕೆಲ ಪ್ರಮುಖ ವಿಚಾರಗಳನ್ನು ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಪತ್ರದಲ್ಲಿ ರಾಜಣ್ಣ ಹೇಳಿದ್ದಾರೆ. ವೋಟ್ ಚೋರಿ ಕಾರ್ಯಕ್ರಮವನ್ನು ತಾನು ಹೃದಯಪೂರ್ವಕವಾಗಿ ಬೆಂಬಲಿಸಿದ್ದೇನೆ. ಇಂಥ ಮಹತ್ವದ ವಿಚಾರಗಳನ್ನು ದೇಶದ ಮುಂದೆ ಇಡುವ ನಿಮ್ಮ ನಾಯಕತ್ವ ಮತ್ತು ಮುಂದಾಳತ್ವವನ್ನು ಆಳವಾಗಿ ನಾನು ಮೆಚ್ಚುತ್ತೇನೆ. ನಾನು ನೀಡಿದ್ದ ಹೇಳಿಕೆಯ ಉದ್ದೇಶ ಏನೆಂದರೆ, ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ, ಕೆಪಿಸಿಸಿ ನೇಮಕ ಮಾಡಿದ BLOಗಳು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ಸಂಬಂಧಿಸಿದವರು ಈ ಲೋಪಗಳತ್ತ ಗಮನಿಸಿದ್ದರೆ, ಒನ್ಸ್ ಅಗೇನ್ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ಸಂಬಂಧಪಟ್ಟವರು ಈ ಲೋಪಗಳತ್ತ ಗಮನಿಸಿದ್ದರೆ ಅವುಗಳನ್ನು ತಪ್ಪಿಸಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ 8-10 ಸ್ಥಾನಗಳನ್ನು ಎಕ್ಸ್ಟ್ರಾ ಗಳಿಸಬಹುದಾಗಿತ್ತು, ಗೆಲ್ಲುವ ಸಾಧ್ಯತೆ ಇತ್ತು. ಆದರೆ ಈ ಲೋಪಗಳನ್ನು ಅವರು ಸರಿ ಮಾಡಿಕೊಂಡಿಲ್ಲ. ಹೀಗಾಗಿ ನಾವು ಕೆಲವು ಕ್ಷೇತ್ರಗಳಲ್ಲಿ ಸೋತಿದ್ದೇವೆ. ಈ ಪರಿಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪ್ರಧಾನಿ ಆಗ್ತಾ ಇರಲಿಲ್ಲ, ಬದಲಾಗಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರ್ತಾ ಇತ್ತು ಅಂತ DK ಶಿವಕುಮಾರ್ ಮತ್ತು ಸಂಬಂಧಪಟ್ಟವರು ಎನ್ನುವಂಥ ಸೆಂಟೆನ್ಸನ್ನು ಸೇರಿಸಿ ಅವರು ತಪ್ಪು ಮಾಡಿದ್ದಾರೆ. ಅದನ್ನು ನಾನು ಮಾಧ್ಯಮಗಳ ಮುಂದೆ ಹೇಳಿದೆ. ಸರಿಯಾಗಿ ಕೆಲಸ ಮಾಡಬೇಕಾದವರು ಸರಿಯಾಗಿ ಕೆಲಸ ಮಾಡಿಲ್ಲ, ಹೀಗಾಗಿ ನಮಗೆ ಹಿನ್ನಡೆ ಆಗಿದೆ ಅಂತ ನಾನು ಮಾಧ್ಯಮದ ಮುಂದೆ ಹೇಳಿದೆ ಹೊರತು ಬೇರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವ ಅಥವಾ ನಿಮ್ಮ ಸಮಾವೇಶಕ್ಕೆ ಮುಜುಗರ ಆಗುವಂಥ ಹೇಳಿಕೆಯನ್ನು ನಾನು ಕೊಟ್ಟಿರಲಿಲ್ಲ. ಅದರ ವಿರುದ್ಧ ಷಡ್ಯಂತ್ರ ಆಯಿತು ಅಂತ ಹೇಳಿ ಅದಕ್ಕೇನೋ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಮಾಡಿ ರಾಜಣ್ಣ ಅವರು ಒಂದು ಪೆಂಡ್ರೈವ್ ಮುಖಾಂತರ ಏನೋ ಕಳಿಸಿದಾರಂತ ರಾಹುಲ್ ಗಾಂಧಿಗೆ. ಯಾವಾಗ ಸಚಿವ ಸ್ಥಾನ ರಾಜಣ್ಣ ಅವ್ರದ್ದು ಹೋಯಿತೋ ಅವರು ಪರೋಕ್ಷವಾಗಿ DK ಶಿವಕುಮಾರ್ ಆ್ಯಂಡ್ ಟೀಮ್ ಮೇಲೇ ಮಾತನಾಡ್ತಾ ಬರ್ತಾ ಇದ್ರು. ಷಡ್ಯಂತ್ರ ಆಯಿತು ಅಂತ. ಒನ್ಸ್ ಅಗೇನ್ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ರಾಚಪ್ಪ, ನೀವು ಹೇಳ್ತಾ ಇದ್ರಿ ಏನೇನಾಗಿದೆ ಬೆಳವಣಿಗೆ ಅನ್ನೋದ್ರ ಬಗ್ಗೆ, ಪ್ಲೀಸ್ ಕಂಟಿನ್ಯೂ. ಪ್ರವೀಣ್, ಏನು DCM DK ಶಿವಕುಮಾರ್ ದೆಹಲಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಬಂದಿರುವಂತದ್ದು ಸ್ವಾಭಾವಿಕವಾಗಿ DCM ಅವರಿಗೆ ಒಂದು ಮುಜುಗರ ಒಳಗಾಗುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಯಾಕಂದ್ರೆ DCM DK ಶಿವಕುಮಾರ್ ರಾಜಣ್ಣನ ಶನಿವಾರ ಮತ್ತು ನಿನ್ನೆ ಎರಡು ದಿನ ಸೋಮವಾರ ಮತ್ತು ಶನಿವಾರ 2 ದಿನ 20ನೇ ತಾರೀಕು ಮತ್ತು ನಿನ್ನೆ ಭೇಟಿ ಮಾಡುವ ಮೂಲಕ ಕುತೂಹಲಕ್ಕೆ ಕಾರಣವಾಗಿದ್ದು. DCM ಅವರು ಭೇಟಿ ಮಾಡೋದು ಸ್ವಾಭಾವಿಕವಾಗಿ ರಾಜಕೀಯ ಕಾರಣಗಳಿಗೋಸ್ಕರ ಮತ್ತು ಅವರ ಅಧಿಕಾರ ಹಂಚಿಕೆ ಸೂತ್ರ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಆಗಿರುವ ಕಾರಣಕ್ಕೋಸ್ಕರ ರಾಜಣ್ಣ ಅವರ ಬೆಂಬಲವನ್ನ ಕೋರುವಂತ ಪ್ರಯತ್ನವನ್ನ DK ಶಿವಕುಮಾರ್ ಮಾಡಿರ್ಬೋದು ಅಂತ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚಿತ ಆಗಿತ್ತು. ಆದ್ರೆ DCC ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ರಾಜಣ್ಣ ಅವರ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಅಂತ ಒಂದು ಒಂದನೇ ವಿಷಯ. ಎರಡನೇ ವಿಷಯ, ತಮಗೆ ಮುಂದಿನ ದಿನದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಪರಿಸ್ಥಿತಿ ಎದುರಾಗಿದ್ದೇ ಆದಲ್ಲಿ ನೀವು ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಅನ್ನೋದನ್ನ DCM DK ಶಿವಕುಮಾರ್ ರಾಜಣ್ಣಗೆ ಮನವಿಯನ್ನ ಮಾಡಿದ್ರು. ಆದ್ರೆ ರಾಜಣ್ಣ ಅವರನ್ನು ತಿರಸ್ಕಾರ ಮಾಡಿ ನಾನು ಸಿದ್ದರಾಮಯ್ಯ ಅವರ ಪರವಾಗಿರ್ತೇನೆ ಅಂತ ಸಂದೇಶವನ್ನು ರವಾನೆ ಮಾಡಿದ್ರು. DCM ಅವರು ಭೇಟಿ ಮಾಡೋಕ್ಕೂ ಮೊದಲು ಎರಡು ದಿನ ಹಿಂದೆ 17ನೇ ತಾರೀಕು ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಬರೆದಂತ ಪತ್ರದಲ್ಲಿ ಹಿಂದೆ ಮತಕಳ್ಳತನ ಪ್ರಕರಣ, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಆದಂತ ಹೋರಾಟ, ಆ ಹೋರಾಟದ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ, ಮಾಧ್ಯಮದವರು ಕೇಳಂತ ಪ್ರಶ್ನೆ, ಆ ಪ್ರಶ್ನೆಗೆ ಕೊಟ್ಟಂತ ಉತ್ತರ, ಇವೆಲ್ಲವನ್ನು ಸವಿವರವಾಗಿ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಒಂದು ಪೆನ್ಡ್ರೈವ್ ಸಮೇತವಾಗಿ ಇಡೀ ಒಂದು ಪ್ರಕರಣದ ಬಗ್ಗೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟು ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಎರಡು ಪ್ರಮುಖವಾಗಿ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ಇದು ಒಂದು ಹೇಳಿಕೆಯನ್ನು ತಿರುಚುವಂತ ಪ್ರಕರಣ ಕುತಂತ್ರದಿಂದ ಕೂಡಿದೆ ಅಥವಾ ಯಾರೋ ಒಂದು ಷಡ್ಯಂತ್ರವನ್ನ ಮಾಡಿ ನನ್ನ ಹೇಳಿಕೆಯನ್ನು ತಿರುಚುವ ಮೂಲಕ ನನ್ನನ್ನ ಅಧಿಕಾರದಿಂದ ಪದಚ್ಯುತಗೊಳಿಸಲಿಕ್ಕೆ ಅಥವಾ ಕೆಳಗಿಳಿಸಲಿಕ್ಕೆ ಇದು ಪ್ರಮುಖ ಕಾರಣ. ಹಾಗಾಗಿ ನನ್ನ ಹೇಳಿಕೆಯಲ್ಲಿ ಯಾವುದೇ ಅಪಾರ್ಥವಿಲ್ಲ. ಹಿಂದೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಈ ಒಂದು ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ BLOಗಳು ಅಥವಾ ಬ್ಲಾಕ್ ಲೆವೆಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಅಥವಾ ಬ್ಲಾಕ್ ಲೆವೆಲ್ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಮಾಡಿದ್ರೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಮತಕಳ್ಳತನ ನಡೀತಾ ಇರಲಿಲ್ಲ. ಹಾಗಾಗಿ ತಪ್ಪು ನಮ್ಮಲ್ಲೇ ಆಗಿದೆ ಅಂತ ಒಂದು ಭಾವನೆ ಬರುವ ರೀತಿ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಆದ್ರೆ ಅದರಲ್ಲಿ ನಮ್ಮ ವೈಫಲ್ಯ ಇದೆ ಅಂತ ಅನ್ನೋದನ್ನ ನಾನು ಉಲ್ಲೇಖ ಮಾಡಲು ಹೊರಟಿದ್ದೇನೆ ಹೊರತು ಮತಕಳ್ಳತನ ಪ್ರಕರಣ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ದು ತಪ್ಪು ಅನ್ನೋ ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ತಿರುಚುವ ಮೂಲಕ ನನ್ನ ಹುದ್ದೆಗೆ ಅಥವಾ ನನ್ನ ಸ್ಥಾನಕ್ಕೆ ಪದಚ್ಯುತಿಗೊಳಿಸುವಂತ ಒಂದು ಪ್ರಯತ್ನವನ್ನ ನಡೆಸಲಾಗಿದೆ. ಹಾಗಾಗಿ ಇದು ವ್ಯವಸ್ಥಿತ ಷಡ್ಯಂತ್ರ, ವ್ಯವಸ್ಥಿತ ಪಿತೂರಿ ಅಂತ ಅನ್ನೋದನ್ನ ಅವರು ತಮ್ಮ ಹೇಳಿಕೆಯಲ್ಲಿ ಮತ್ತು ತಮ್ಮ ಪತ್ರದ ಮೂಲಕ ಮತ್ತು ಮಾಧ್ಯಮಗಳಲ್ಲಿ ಬಂದಂತ ವರದಿಯನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಅದರ ಒಂದು ಪೆನ್ ಡ್ರೈವ್ ಸಹ ಅಟ್ಯಾಚ್ ಮಾಡಿ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು
ಅಹಿಂದ ನಾಯಕರು ಕಳೆದ 2013ರಿಂದ 18ರವರೆಗೆ 2023ರಿಂದ ಈಗ ಮುಂದುವರಿತಾ ಇದ್ದಾರೆ. ಹಾಗಾಗಿ ನಿರಂತರವಾಗಿ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಸಮುದಾಯದ ನಿಂತಿದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸೋದು ಬೇಡ ಅಂತ ಪರೋಕ್ಷವಾಗಿ ಸಂದೇಶವನ್ನು ರವಾನೆ ಮಾಡೋ ಮೂಲಕ ಡಿ.ಕೆ. ಶಿವಕುಮಾರ್ ಪ್ರಯತ್ನಕ್ಕೆ ಒಂದು ರೀತಿ ಬ್ರೇಕ್ ಹಾಕ್ಬೇಕು ಅನ್ನೋದು ಮತ್ತು ತಮ್ಮ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಅನ್ನೋದು ಮತ್ತು ಮತಕಳ್ಳತನ ಪ್ರಕರಣದಲ್ಲಿ ತಮಗಾಗಿರುವಂತಹ ಅನ್ಯಾಯವನ್ನ ಸರಿಪಡಿಸಿ ಅನ್ನೋದು ಈ 3 ವಿಷಯಗಳನ್ನ ಅವರು ಸುದೀರ್ಘವಾಗಿ 3 ಪುಟಗಳ ಪತ್ರದಲ್ಲಿ ಉಲ್ಲೇಖ ಮಾಡುವ ಮೂಲಕ ತಮ್ಗೆ ಆದ ಅನ್ಯಾಯವನ್ನ ಸರಿಪಡಿಸಿದ್ರೆ ತಮಗೆ ಮತ್ತೆ ಮಂತ್ರಿ ಸ್ಥಾನವನ್ನು ಕೊಡಿ ಮತ್ತು ತಮ್ಮನ್ನ ಭೇಟಿ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ಲಿಕ್ಕೆ ಸಮಯಾವಕಾಶನ ಕೊಡಿ, ನಾನೆಲ್ಲ ಇಡೀ ಒಂದು ವಿವರವನ್ನ ಸಮಗ್ರವಾಗಿ ತಮ್ಮ ಮುಂದೆ ಮಂಡಿಸ್ತೇನೆ ಅಂತ ಒಂದು ಸಮಯಾವಕಾಶವನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಬಹುದು. ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ಪಡೆಯಬೇಕು ಅಂತ ಪ್ರಯತ್ನವನ್ನು ನಡೆಸ್ತಾ ಇರೋ ಸಂದರ್ಭದಲ್ಲಿ ರಾಜಣ್ಣ ಅವರು ಬರೆದಂತ ಪತ್ರ ನಿಜಕ್ಕೂ ಡಿ.ಕೆ. ಶಿವಕುಮಾರ್ಗೆ ಶಾಕ್ ಆಗತ್ತಾ ಅಥವಾ ಅದು ಮುಂದಿನ ದಿನಗಳಲ್ಲಿ ಇದು ಪರಿಣಾಮ ಏನಾಗುತ್ತೆ ಪಕ್ಷದಲ್ಲಿ ಅಂತ ಅನ್ನೋದು ಮತ್ತು ರಾಜಣ್ಣ ಅವ್ರನ್ನ ವ್ಯವಸ್ಥಿತವಾಗಿ ಪಿತೂರಿ ಮೂಲಕ ಅವರ ಅಧಿಕಾರವನ್ನ ಕಿತ್ಕೊಳ್ಳುವಂತ ಪ್ರಯತ್ನ ನಡೆದಿದೆಯಾ ಅಂತ ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ಬಯಲಾಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ನಡುವೆ ನಡೆಸಿರುವಂತಹ ಒಂದು ಏನು ಅಧಿಕಾರ ಹಂಚಿಕೆ ಸೂತ್ರದ ಒಂದು ದೊಡ್ಡ ಹೋರಾಟದ ನಡುವೆ ರಾಜಣ್ಣ ಅವರು ಮತ್ತೊಂದು ಪ್ರಬಲ ಅಸ್ತ್ರವನ್ನ ಪ್ರಯೋಗ ಮಾಡುವ ಮೂಲಕ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಪರವಾಗಿ ಬೆಂಬಲ ಸೂಚಿಸುವಂತ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರ ನಿಲ್ಲುವ ನಿರ್ಣಯನ ತೆಗೆದುಕೊಳ್ಳುವಂತ ಒಂದು ಪ್ರಮುಖ ಭಾಗವಾಗಿ ರಾಜಣ್ಣ ಅವ್ರ ಪತ್ರ ಒಂದು ಕೆಲಸ ಮಾಡುವಂತ ಸಾಧ್ಯತೆ ಇದೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಏನಾಗುತ್ತೆ ಕಾಂಗ್ರೆಸ್ನಲ್ಲಿ ಕಾದ್ ನೋಡೋಣ. ಎಸ್, ಪತ್ರವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಅಧಿಕಾರ ಹಂಚಿಕೆ ವಿಚಾರ, ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಇವೆಲ್ಲದರ ನಡುವೆ ಈ ಪತ್ರ ದೆಹಲಿಗೆ ಹೋಗಿದೆ. ಈ ಪತ್ರಕ್ಕೆ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ,